सहनां वदतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिहर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितः सर्वेभ्यो भवद्भ्यो जिज्ञासुभ्यः सप्रणामं हार्दं स्वागतं व्याहरन्। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु अनेकासु कृतिषु विशुद्ध वेदांत परिभाषा नाम्नी देवभाषायाः कृतिः विशुद्ध वेदांत परिभाषा नाम्नी देवभाषायाः कृतिः विशिष्टस्थानं भजते। तासु कृतिषु इयं कृतिः विशिष्टस्थानं भजते। तत् सा कृतिः इदानीं विचार्यते। तत्र तत्र अष्टमो विषयः ब्रह्मात्मनः शब्दप्रमाणकत्वम् इति। अयम् अष्टमो विषयः इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषाम् अनुग्रहं च प्राप्य प्रणिपत्य प्रकृतं ग्रन्थभागं यथा स्वामिपादानुग्रहं विचारयामः। तत्र तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधम् वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधम् वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्धते।
ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದಾनीम् ಅಷ್ಟಮೋ ವಿಷಯ ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವಂ. ತಸ್ಮಿನ್ ವಿಷಯೇ ಅವಶಿಷ್ಟ ಭಾಗಂ ಇದಾनीं ಪಶ್ಯಾಮಃ ವಿಚಾರಯಾಮಃ. ಈ 8ನೆಯ ವಿಷಯದಲ್ಲಿ ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವಂ ಎಂಬ ಈ ವಿಷಯದಲ್ಲಿ ಏನನ್ನ ಹೇಳಿದ್ದರು? ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವಂ. ಈ ಬ್ರಹ್ಮಾತ್ಮಕ್ಕೆ, ಬ್ರಹ್ಮಾತ್ಮ ಭಾವಕ್ಕೆ, ಈ ಬ್ರಹ್ಮಾತ್ಮ ಭಾವವನ್ನ ಅರಿತು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಶಬ್ದವು, ಆಗಮವು, ವೇದವಾಕ್ಯಗಳು ಹೇಗೆ ಪ್ರಮಾಣವಾಗಿವೆ ಎಂಬುದನ್ನ ವಿಚಾರ ಮಾಡತಕ್ಕಂತಹ ವಿಷಯ ಇದು. ಯಾವುದನ್ನ? ಈ ಬ್ರಹ್ಮಾತ್ಮ ಭಾವವನ್ನ, ಯಾವುದದು? ಅಹಂ ಬ್ರಹ್ಮಾಸ್ಮಿ ಮುಂತಾದವುಗಳು. ಇಂಥ ಈ ಶ್ರುತಿವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಯಾವುದು ಪ್ರಮಾಣವಾಗಿದೆ? ನಮಗೆ ಶಬ್ದವೇ ಪ್ರಮಾಣವಾಗಿದೆ, ಆಗಮ ವೇದಗಳು ಪ್ರಮಾಣವಾಗಿದೆ. ಹೇಗೆ ಇದು? ಅಲ್ಲ ಸ್ವಾಮಿ, ಹಿಂದಿನ ಭಾಗದಲ್ಲಿ ಈ ಒಂದು ಬ್ರಹ್ಮ ಅಂತ ಇದೆ ತತ್ವ, ಅದ್ಯಾವುದದು? ಜನ್ಮಾದ್ಯಸ್ಯತಃ ಎಂಬುದಾಗಿ ಲಕ್ಷಣದಿಂದ ಲಕ್ಷಿತವಾಗಿರ್ತಕ್ಕಂತಹ ಪರಮಾತ್ಮ, ಬೇರೆ ಯಾರು ಅಲ್ಲ. ಯಾವುದು? ಜನ್ಮಾದ್ಯಸ್ಯತಃ. ಈ ಒಂದು ಪ್ರಪಂಚದ ಜನ್ಮಸ್ಥಿತಿ ಭಂಗಗಳು ಯಾರಿಂದ ಆಗುತ್ತಿವೆಯೋ ಆ ಪರಮಾತ್ಮ, ಆ ಬ್ರಹ್ಮ, ಆ ಬ್ರಹ್ಮವು ನಾನೇ ಎಂಬುದಾಗಿ ತಿಳಿದು ಅಷ್ಟೇ ಅಲ್ಲ, ಅನುಭವಕ್ಕೆ ತಂದುಕೊಳ್ಳಲು ನಮಗೆ ಯಾವುದು ಆಧಾರ, ಯಾವುದು ಪ್ರಮಾಣ ಅಂತಂದ್ರೆ ಶಬ್ದವೇ ಆಗಿದೆ. ಆದರೆ ನೀವು ಹೇಳಿದ್ರಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳ್ಬಿಟ್ಟು, ಇಲ್ಲಿ ಯಾವ ವ್ಯಾಪಾರವೂ ನಡೆಯುವುದಿಲ್ಲ, ಯಾವ ಇಂದ್ರಿಯಗಳು ಕೂಡ ಇಲ್ಲಿ ವ್ಯಾಪಾರ ಮಾಡುವುದಕ್ಕೆ ಆಗುವುದಿಲ್ಲ. ಇಂದ್ರಿಯಗಳೆಲ್ಲ ಪ್ರಧಾನವಾಗಿರತಕ್ಕಂಥ ವಾಕು ಮನಸ್ಸಿನೊಡನೆ ನಾನು ಬ್ರಹ್ಮವನ್ನು ತಿಳಿಸಿಕೊಟ್ಟು ಬಿಡುತ್ತೇನೆ ಅಂತ ಹೋಗಿ ಬ್ರಹ್ಮವನ್ನ ಮುಟ್ಟಲಾರದೆ, ಬ್ರಹ್ಮನ ಸ್ವರೂಪವನ್ನ ತಿಳಿದುಕೊಳ್ಳುವುದಕ್ಕಾಗದೆ ಎರಡೂ ಕೂಡ ಹಿಂತಿರುಗಿ ಬಂದು ಬಿಟ್ಟವು ಅಂತ ನೀವೇ ಹೇಳಿದ್ರಿ. ಈಗ ಹೇಳ್ತಾ ಇದ್ದೀರಿ ಶಬ್ದ ಪ್ರಮಾಣಕತ್ವಂ ಬ್ರಹ್ಮಾತ್ಮನಃ ಅಂತ. ಇದು ಹೇಗೆ? ಇದು ಸಹಜವಾಗಿದೆ ಪ್ರಶ್ನೆ ಅಲ್ಲೇ. ಇದು ಹೇಗೆ ಅಂದ್ರೆ ಅದಕ್ಕೆ ಸೊಗಸಾದ ಉತ್ತರವನ್ನ ಭಾಷ್ಯಕಾರರಾದ ಭಗವಾನ್ ಶಂಕರರು ಹೇಳಿದ್ರು. ಅದನ್ನೇ ವಿಸ್ತಾರವಾಗಿ ಎಲ್ಲಿ ಹೇಳಿದ್ದಾರೆ, ಈ ಅರ್ಥ ಎಲ್ಲಿ ಸೂಚಿತವಾಗಿದೆ ಭಾಷ್ಯದಲ್ಲಿ, ಭಾಷ್ಯ ಗ್ರಂಥಗಳಲ್ಲಿ ಅಂತ ಹೇಳಿ ಬೇಕಾದಷ್ಟು ಭಾಷ್ಯ ವಾಕ್ಯಗಳನ್ನ ಉದ್ಧಾರ ಮಾಡಿದ್ರು ಶ್ರೀ ಶ್ರೀ ಸ್ವಾಮಿಪಾದರವರು. ನೋಡಿ, ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ. ಈಗ ಅದೇ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಏನಂತ ಹೇಳಿದ್ದು ಶಂಕರ ಭಗವತ್ಪಾದರು ಭಾಷ್ಯಕಾರರು? ನೋಡಿ, ಆ ಭಾಷ್ಯವಾಕ್ಯ ಯಾವುದದು? ಇಲ್ಲ ಇದೆಯಲ್ಲ, ಶಾಸ್ತ್ರಂತೂ ನಹಿ ಶಾಸ್ತ್ರಂತೂ ಇದಂತಯ ವಿಷಯಭೂತಂ ಬ್ರಹ್ಮ ಪ್ರತಿಪಾದಯಿಷತಿ ಪರಂತು ವೇದ್ಯ
ವೇದಿತೃ ವೇದನಾದಿ ಭೇದಂ ಅಪನಯನೇನ ಅಂತ ಹೇಳಿದ್ವಿ. ಏನು ಶಾಸ್ತ್ರಂತೂ ಇದಂತೆಯ ವಿಷಯಭೂತಂ ಬ್ರಹ್ಮ ಪ್ರತಿಪಾದಯಿಸತಿ. ಶಾಸ್ತ್ರವು ಈ ಶಬ್ದ ವಾಕು ಮತ್ತು ಮನಸ್ಸಿದೆಯಲ್ಲ, ಇವಾಗೇನಿದೆ ಇವುಗಳ ವ್ಯಾಪಾರ, ಎಲ್ಲಿ ವ್ಯಾಪಾರ, ಇವುಗಳ ವ್ಯಾಪಾರ ಎಲ್ಲ ಕಡೆಯಲ್ಲಿಯೂ ವ್ಯಾಪಾರ, ಸರ್ವತ್ರ. ಕೇವಲ ಭೂಲೋಕದಲ್ಲೇ ಅಲ್ಲ, ಎಲ್ಲ ಕಡೆ ಬೇಕಾ ಸತ್ಯಲೋಕ, ವೈಕುಂಠ, ಕೈಲಾಸ ಎಲ್ಲ ಕಡೆ ಹೋಗಿ ಬಂದ್ಬಿಡುತ್ತೆ. ಯಾವುದು ಈ ಮಾತು ಮತ್ತೆ ಮನಸ್ಸು ಅಂತಕ್ಕಂಥದ್ದು. ಯಾಕೆ ಕೈಲಾಸವನ್ನು ವರ್ಣನೆ ಮಾಡಿಬಿಡುತ್ತೆ. ಹೌದ್ ತಾನೆ? ಅದಕ್ಕೆ ಉದಾಹರಣೆ ಏನು? ಕಾಳಿದಾಸನ ಕುಮಾರ ಸಂಭವದ 3ನೇ ಸರ್ಗ ಏನು ಅದ್ಭುತವಾಗಿ ವರ್ಣನೆ ಮಾಡ್ಬಿಟ್ಟಿದ್ದಾರೆ ಕೈಲಾಸವನ್ನ. ಅಬ್ಬಾ, ವೈಕುಂಠ ಅದೇ ರೀತಿ ಎಲ್ಲ ಈ ಶಬ್ದ, ಈ ವಾಕು ಮತ್ತೆ ಮನಸ್ಸು ಹೋಗದೆ ಇರತಕ್ಕಂಥ ಜಾಗವೇ ಇಲ್ಲ. ಆದರೆ ಈ ಶಾಸ್ತ್ರ ಇದು ಒಂಥರ ವಾಕು ತಾನೇ, ಶಬ್ದ. ಇದು ಮನಸ್ಸಿನ ಒಳಗೂಡಿ ಎಲ್ಲ ಹೇಳ್ತಲ್ಲ, ಹಾಗೆ ಇದು ಬ್ರಹ್ಮವನ್ನು ತಿಳಿಸಿಕೊಡುತ್ತೆ. ಇದು ಬ್ರಹ್ಮವನ್ನು ತಿಳಿಸಿಕೊಡೋದಕ್ಕೆ ಪ್ರಮಾಣ ಎಂದಾಗ ಏನ್ ಅರ್ಥ ಮಾಡ್ಕೊಳ್ಬೇಕು ನಾವು ಅಂದ್ರೆ, ಇದಂತೆಯ ವಿಷಯಭೂತಂ ಬ್ರಹ್ಮ ಪ್ರತಿಪಾದಯಿಸತಿ. ಇದಂತೆಯ ಅಂದ್ರೇನು? ಇದು ಎಂಬುದಾಗಿ. ಹೇಗೆ ಅದು? ಇದ್ರಲ್ಲಿ ಬರೀತಾರೆ, ತರ್ಜನಿ ನಿರ್ದೇಶನ. ಯಾವುದರಿಂದ? ಇದಂತೆಯ ಅಂತ ಹೇಳಿ ತರ್ಜನಿ ನಿರ್ದೇಶನ. ತರ್ಜನಿ ಅಂದ್ರೆ ಏನು? ತರ್ಜನಿ ಅಂದ್ರೆ ಇದು ತೋರು ಬೆರಳು. ತರ್ಜನಿ ನಿರ್ದೇಶನ, ಈ ತೋರು ಬೆರಳಿನಿಂದ ನಿರ್ದೇಶ ಮಾಡಿ ಇದು ಬ್ರಹ್ಮ ಎಂಬುದಾಗಿ ಈ ವೇದ ವಾಕ್ಯಗಳು, ಆಗಮಗಳು, ಶಾಸ್ತ್ರ ಇದೆಯಲ್ಲ, ಅದು ನಮಗೆ ತಿಳಿಸಿಕೊಡ್ತಾ ಇಲ್ಲ. ಶಬ್ದ ಎಲ್ಲವನ್ನೂ ಬೇರೆ ಅನಾತ್ಮಭೂತವಾದ ವಸ್ತುಗಳನ್ನು ತಿಳಿಸಿಕೊಡುತ್ತೆ. ಹೀಗೆ ಅಂತ ಇದು ಕಂಡ್ರೆ ತಿಳಿಸ್ಕೊಡುತ್ತೆ. ಇದನ್ನ ಹಾಗೆ ತಿಳಿಸ್ಕೊಡ್ತಾ ಇಲ್ಲ. ಮತ್ತೇನು? ಪ್ರತ್ಯಗಾತ್ಮತ್ವೇನ ಅದನ್ನು ತಿಳಿಸ್ಕೊಡ್ತಾ ಇಲ್ಲ. ಏನಾಗಿದೆ ಇದು? ಪ್ರತ್ಯಗಾತ್ಮತ್ವೇನ. ಆ ಒಂದು ಆತ್ಮ ಬ್ರಹ್ಮ ಅಂತಕ್ಕಂಥದ್ದು ಯಾವುದು ಗೊತ್ತೇನು? ನಿನ್ನ ಪರಮಾರ್ಥ ಸ್ವರೂಪವೇ ಆಗಿದೆ ಅಂತ ತರ್ಜನಿ ಬೆರಳಿನಿಂದ ನಮಗೆ ವಿರುದ್ಧವಾಗಿ ಬೆರಳು ಮಾಡಿ ಇದು ತೋರಿಸ್ತಾ ಇಲ್ಲ. ಮತ್ತೇನು? ನೀನೇ ಅದಾಗಿದ್ದೀಯೆ ಎಂಬುದಾಗಿ ವಿರುದ್ಧವಾಗಿ ಹೇಳ್ತಾ ಇದೆ. ಎಲ್ಲ ಮುಂದೆ ತೋರಿಸ್ತಾ ಇದೆ ತರ್ಜನಿ ಬೆರಳು, ಆದ್ರೆ ಇದಾಗಲ್ಲ, ನೀನೇ ತೋರಿಸ್ತಾ ಇದೆ. ಹೇಗೆ? ಪ್ರತ್ಯಗಾತ್ಮತ್ವೇನ ಅವಿಷಯತೆಯ ಪ್ರತಿಪಾದಯತ್. ಅಂದ್ರೇನು? ಯಾವುದಕ್ಕೂ ವಿಷಯವಲ್ಲ ಎಂಬುದಾಗಿ ಪ್ರತಿಪಾದಿಸುತ್ತಾ ಏನಾಗಿದೆ? ಅವಿಷಯಭೂತಂ ಪ್ರತಿಪಾದಯತ್ ವೇದ್ಯ ವೇದಿತೃ ವೇದನಾದಿ ಭೇದಂ ಅಪನಯತಿ. ವೇದ್ಯ ವೇದಿತೃ ವೇದನ ಇಷ್ಟತಾರೆ ತ್ರಿಪುಟಿ. ಈ ತ್ರಿಪುಟಿಯಿಂದ ಕೂಡಿದ ಎಲ್ಲ ವ್ಯವಹಾರವನ್ನು ಕೂಡ ಹೋಗಲಾಡಿಸಿ ಬಿಡುತ್ತದೆ. ಈ ತ್ರಿಪುಟಿಯಿಂದ ಕೂಡಿದ ವ್ಯವಹಾರ ಯಾತಕ್ಕಾಗತ್ತೆ ಅಂದ್ರೆ ಅವಿದ್ಯಾ ಕಲ್ಪಿತಂ ವೇದ್ಯ ವೇದಿತೃ ವೇದನಾದಿ ಭೇದಂ ಅಪರಯತಿ. ಅವಿದ್ಯಾ ಕಲ್ಪಿತವಾದದ್ದು ಇಲ್ಲ ನಿಜವಾಗಿ. ಆದ್ದರಿಂದ ಏನಾಗ್ತಾ ಇದೆ? ಕೇವಲ ತೋರಿಸು ಗೊತ್ತಾಗೋಯ್ತು. ಇದ್ದಿದ್ರೆ ಅದನ್ನ ಸುಲಭವಾಗಿ ಹೋರಾಡಿಸೋಕೆ ಆಗ್ತಾ ಇರಲಿಲ್ಲ. ಅದಕ್ಕೇನೋ ಕ್ರಿಯೆ ಬೇಕು, ಕರ್ಮ ಬೇಕು. ಹೌದ್ ತಾನೆ? ಯಾವುದೋ ಒಂದು ಪದಾರ್ಥ ವಸ್ತುತಃ ಇದೆ ಅಂತ ಆಗಿಬಿಟ್ರೆ ಅದನ್ನು ತೆಗೆಯೋದಿಕ್ಕೆ ನಮಗೆ ಏನ್ ಬೇಕು? ಯಾವುದೋ ಒಂದು ಕರ್ಮ ಬೇಕು, ಸಾಧನ ಬೇಕು. ಕೈಯೇ ಇರ್ಬೋದು, ಅಥವಾ ಒಬ್ಬರಿಂದ ಆಗಲ್ಲ ಇನ್ನೊಬ್ಬ ಇರ್ಬೋದು, ಅದೇನೋ ಕೋದಿರ್ಬೋದು, ಹಾರ ಇರ್ಬೋದು, ಏನೋ ಒಂದು. ಅದು ಇಲ್ಲಿ ಆಗಿಲ್ಲ. ಇದು ಅವಿದ್ಯಾ ಕಲ್ಪಿತ, ಕೇವಲ ಭ್ರಮ ಮಾತ್ರದಿಂದ ತೋರ್ತಾ ಇರತಕ್ಕಂಥದ್ದು. ಯಾವುದು? ಇದಂ ಅಂತ ಹೇಳಿ ಅದನ್ನ ಏನಾದ್ರೆ ಭಾಷೆಯಲ್ಲಿ ಯುಷ್ಮತ್ ಪ್ರತ್ಯಯ ಗೋಚರ ಅಂತ ಹೇಳಿದ್ರಲ್ಲ, ಅವೆಲ್ಲವೂ ಕೂಡ ಏನಾಗಿದೆ? ಕೇವಲ ಭ್ರಮೆಯಿಂದ ತೋರತಕ್ಕಂಥದ್ದು. ಹಾಗಾಗಿ ಏನಾಗಿದೆ? ಇದು ಭ್ರಮೆ ಅಂತ ತಿಳ್ಕೊಂಡ್ರೆ ಸಾಕು, ಹೊರಟೋಗುತ್ತೆ. ಏನು ಮಾಡ್ಬೇಕಾ?
ಯಾಕೆ? ವಸ್ತುತಃ ಇಲ್ಲವೇ ಇಲ್ಲ. ಒಂದು ವಿಷಯವನ್ನ ಸ್ವಾಮಿಪಾದರವರು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರು. ಅದಕ್ಕೆ ಈಗ ಪ್ರಮಾಣವಾಗಿ ಈ ಭಾಷ್ಯ ವಾಕ್ಯಗಳನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಭಾಷ್ಯ ವಾಕ್ಯಗಳು ಅಂತಂದ್ರೆ ಅವರಿಗೆ ಎಲ್ಲೆಲ್ಲಿ ಯಾವ ಪದ ಅಲ್ಲ, ಯಾವ ಅಕ್ಷರ ಇದರಲ್ಲಿ ಶಂಕರ ಭಗವತ್ಪಾದರು ತಮ್ಮ ಹೃದಯವನ್ನ ಹೇಗೆ ತೋರಿಸಿದ್ದಾರೆ ಈ ಅಕ್ಷರದಲ್ಲಿ ಎನ್ನುವುದನ್ನ ಬಹಳ ಚೆನ್ನಾಗಿ ಅರಿತಿದ್ದವರು ಸ್ವಾಮಿಪಾದರು. ಆದ್ದರಿಂದಲೇ ಅಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಆ ಪ್ರಮಾಣ ವಾಕ್ಯ ಕೊಡ್ತಾ ಇನ್ನೇನಿದೆ, ಇಲ್ಲಿ ಜಾಸ್ತಿ ವಿಷಯವಿಲ್ಲ, ಇಷ್ಟ ವಿಷಯ. ಇದಕ್ಕೆ ಪ್ರಮಾಣಭೂತವಾದ ವಾಕ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಈ ಒಂದು ಗೀತಾ ಭಾಷ್ಯ ತಗೊಂಡಿದ್ದಾರೆ. 13ನೇದು ಪ್ರಸಿದ್ಧವಾದ ಒಂದು ಭಾಷ್ಯ ಭಾಗ ನೋಡಿ. ಯಾವುದಿದು? 38ನೇ ಪುಟ. ಉಪಾಧಿಕೃತಂ ಮಿಥ್ಯಾರೂಪಮಪಿ ಅಸ್ತಿತ್ವಾಧಿಗಮಾಯ ಜ್ಞೇಯ ಧರ್ಮವತ್ ಪರಿಕಲ್ಪ್ಯ ಉಚ್ಯತೆ ಸರ್ವತಃ ಪಾಣಿಪಾದಂ ಇತ್ಯಾದಿ. ಉಪಾಧಿಕೃತಂ ಅಂದ್ರೆ ಉಪಾಧಿಯಿಂದಾಗಿರತಕ್ಕಂತಹ ಎಲ್ಲವೂ ಕೂಡ ಕೇವಲ ಉಪಾಧಿಯಿಂದ ತೋರ್ತಾ ಇರತಕ್ಕಂಥದ್ದು. ಸ್ಫಟಿಕ ಇತ್ತು, ಕೆಳಗಡೆ ಕೆಂಪು ಬಣ್ಣದ ದಾಸವಾಳ ಇಟ್ಟುಬಿಟ್ಟಿದ್ರು, ಅದರ ದಳನ ಕೆಂಪಕ್ಕೆ ಕಂಡುಬಿಡ್ತು ಸ್ಫಟಿಕ. ಅದೇನದು? ಮಿಥ್ಯಾರೂಪ. ಅದು ಯಾಕೆ ತೋರ್ತಾ ಇದೆ? ಉಪಾಧಿಕೃತ. ಅದು ದಾಸವಾಳದ ದಳ ಎಂಬ ಉಪಾಧಿಯಿಂದ ಇದು ಮಿಥ್ಯಾರೂಪದಿಂದ ತೋರ್ತಾ ಇದೆ. ಸ್ಫಟಿಕ ತನ್ನ ನೈಜ ರೂಪವನ್ನ ತೋರಿಸದೆ. ಅದಕ್ಕೆ ಅಸ್ತಿತ್ವಾಧಿಗಮಾಯ ಜ್ಞೇಯ ಧರ್ಮ ಮತ್ತು ಪರಿಕಲ್ಪನೆ ಹೋಗುತ್ತೆ. ಈ ಒಂದು ತತ್ವ ಮಿಥ್ಯಾರೂಪ ತತ್ವ, ಆದರೆ ಸತ್ಯರೂಪವಾದ ಸ್ಫಟಿಕ ಇದು ಇದೆ ಎಂಬುದಾಗಿ ತೋರಿಸಿಕೊಡುವುದಕ್ಕೋಸ್ಕರ ಪರಮಾತ್ಮನನ್ನು ಜ್ಞೇಯ ಧರ್ಮವತ್ತು ಈ ಪರಮಾತ್ಮನನ್ನು ಜ್ಞೇಯ ಧರ್ಮ. ಜ್ಞೇಯ ಅಂದ್ರೇನು? ಇಂದ್ರಿಯಗಳಿಂದ ವಿಷಯೀಕರಿಸಿ ತಿಳಿಸಿಕೊಡಬಹುದು ಎಂಬುದಾಗಿ ಇಂದ್ರಿಯಗಳ ವಿಷಯಗಳನ್ನ ಆ ಪರಮಾತ್ಮನಲ್ಲಿ ಅಧ್ಯಾರೋಪ ಮಾಡಿ ಅಷ್ಟೇ. ಪರಮಾತ್ಮನಲ್ಲಿ ಯಾವುದೂ ಇಲ್ಲ. ಅಧ್ಯಾರೋಪ ಮಾಡಿ ಜ್ಞೇಯ ಧರ್ಮವತ್, ಅದನ್ನ ಜ್ಞೇಯ ಧರ್ಮ ಅಂದ್ರೆ ತಿಳಿಯಲ್ಪಡಬೇಕಾಗಿರತಕ್ಕಂತಹ ವಿಚಾರ ಎಂಬುದಾಗಿ ಪರಿಕಲ್ಪ್ಯ. ಇದೆಲ್ಲ ಕಲ್ಪನೆ ಅನ್ನೋದೇ ಅಧ್ಯಾರೋಪ. ಹೊರತು ಏನಲ್ಲ ಇದು? ಅಧ್ಯಾಸ ಅಲ್ಲ. ಅಧ್ಯಾಸನೂ ಅಧ್ಯಾರೋಪವೇ, ಅದು ಕೂಡ ಅಧಿಯಾಸ. ಇದು ಅಧ್ಯಾರೋಪ, ಆರೋಪ ಮಾಡತಕ್ಕಂಥದ್ದು. ಅದರಲ್ಲೂ ಆರೋಪ. ರಜ್ಜುವಿನಲ್ಲಿ ಸರ್ಪ ತೋರ್ತಾ ಇದೆ ನಮಗೆ. ಇದು ಆರೋಪವೋ ಅಥವಾ ಅಧ್ಯಾಸವೋ? ಬಹಳ ಮುಖ್ಯವಾದ ವಿಚಾರ. ಎರಡಕ್ಕೂ ವ್ಯತ್ಯಾಸ ತಿಳ್ಕೊಳ್ಬೇಕು ನಾವು. ನೋಡಿ, ಒಬ್ಬ ಮಾಯಾವಿ ಇದ್ದಾನೆ. ಉದಾಹರಣೆ ಗೊತ್ತಾಗ್ಬಿಡುತ್ತೆ. ಮಾಯಾವಿ ಇದ್ದಾನೆ, ಒಂದು ಹಗ್ಗ ಅಲ್ಲಿ ಹಾಕ್ಬಿಟ್ಟಿದ್ದಾನೆ. ಆ ಹಗ್ಗವನ್ನ ಏನ್ ಮಾಡ್ದ? ಯಾವುದೋ ಬುಟ್ಟಿಲ್ಲೋ ಏನೋ ಮಾಡಿ ಸಣ್ಣ ಮುಚ್ಚಿಬಿಟ್ಟಿದ್ದ. ಮುಚ್ಚಿಬಿಟ್ಟ ಮೇಲೆ ಏನಾಯ್ತು? ಏನೋ ಮಂತ್ರ ಅಂತ ಹೇಳ್ತಾ ಇದ್ದ. ನೋಡಿ, ಇದ್ರ ನಾನು ಹಾವು ತೋರಿಸ್ತೇನೆ, ಹಾವಿದೆ, ಎಂತ ವಿಷಸರ್ಪ. ಅವ್ರು ಮಾತಾಡೋದು ಗೊತ್ತಲ್ಲ ಮಂತ್ರವಾದಿಗಳು, ಏನು ಹೊಡಿತಾ ಇರ್ತಾರೆ ನಿರರ್ಗಳವಾಗಿ. ವಿಷಸರ್ಪ ಒಂದ್ಸಾರಿ ಕಚ್ಚಿಬಿಟ್ರೆ ಅವನು ಅಷ್ಟೇ ಮುಗಿದೋಯ್ತು ಅವನ ಕಥೆ. ಹಾಗೆ ಹೀಗೆ ನೋಡಿ ತೆಗಿತೀನಿ ಅಂತ ಹೇಳ್ತಾನೆ. ತೆಗಿತಾರೆ. ಹಾವು ಬೃಸ್ ಅಂತ ಹೇಳಿ ಎತ್ತುತ್ತೆ. ಈಗ ಅಲ್ಲಿ ಹಾವು ಎತ್ತುತ್ತ ತಡೆತಾನೆ. ನೋಡ್ತಾ ಇರ್ತಕ್ಕಂಥವ್ರು ಏನಾಗ್ತಾರೆ? ಓ, ಹಾವಿದೆ ಅಂತ ಕೇಳ್ತಾರೆ. ಈ ಹಾವು ಅಂತಕ್ಕಂಥದ್ದು ಅದು ತಥ್ಯತಃ ರಜ್ಜು. ಅದು ಈ ಹಾವು ಅಂತಕ್ಕಂಥದ್ದು ತೋರ್ತಾ ಇದೆ.
ಯಾರಿಗೆ ತೋರ್ತಾ ಇದೆ? ಇಬ್ಬರಿಗೂ ತೋರ್ತಾ ಇದೆ. ಇಬ್ಬರು ಯಾರಿಗೆ? ಮಾಯಾವಿಗೂ ತೋರ್ತಾ ಇದೆ. ಅವನು ತೋರಿಸ್ತಾ ನೋಡಿ ಇದು ಹಾವು ಅನ್ನಂತ. ಮತ್ತೆ ಪ್ರೇಕ್ಷಕರಿಗೂ ತೋರ್ತಾ ಇದೆ. ಪ್ರೇಕ್ಷಕರಿಗೆ ಏನಾಗಿದೆ? ಹಾವು ಅಯ್ಯಯ್ಯೋ ಬಂದ್ಬಿಡ್ತು, ಈಗ ತಾನೇ ಹೇಳ್ದ ಕಚ್ಚಿಬಿಡುತ್ತೆ ಅನ್ಬಿಟ್ಟು ಎಲ್ಲ ಎರಡು ದೂರ ಹೊಟ್ಟೋಗ್ಬಿಟ್ರು. ಯಾಕೆ ಅಂತಂದ್ರೆ ಅವರಿಗೆ ಹಾವು ಅಂತ ತೋರಿದ್ದು ಏನಾಗಿತ್ತು? ಅದು ಅಧ್ಯಸ್ಥವಾಗಿತ್ತು. ಅದು ಅಧ್ಯಸ್ಥವಾದ ಹಾವು. ಅದನ್ನೇ ನಿಜ ಅಂದ್ಕೊಂಡು ಬಿಟ್ಟಿದ್ದ. ಆದ್ರೆ ಈ ಮಾಯಾವಿ ಏನ್ ಮಾಡಿದಾನೆ? ಅದ್ರೊತ್ತಾನೆ ಹೋಗಿದ್ದಾನೆ, ಅಲ್ಲೇ ಕೈ ಆಡಿಸ್ತಾ ಇದ್ದಾನೆ. ಇವನಿಗೂ ಅದು ಹಾವು ನೋಡಿ ಅಂತ. ಆದ್ರೆ ಇವನಿಗೆ ಏನಾಗಿದೆ? ಇದು ಅಧ್ಯಾರೋಪ. ಇವನಿಗೆ ಇದು ಹಾವಲ್ಲ, ಹಗ್ಗ ಎಂಬುದಾಗಿ ದೃಢವಾದ ವಿಶ್ವಾಸ ಇದೆ ಇವನಿಗೆ. ಕೇವಲ ನಾನು ಭ್ರಮೆಯಿಂದ ತೋರ್ತಾ ಇದೆ ಇದು ಅಷ್ಟೇ. ಆ ಭ್ರಮೆಯನ್ನು ಉಂಟು ಮಾಡಿದ್ದೇನೆ ನಾನು. ಭ್ರಮೆಯಿಂದ ತೋರ್ತಾ ಇದೆ ಅಷ್ಟೇ ಅಂತ ಇವ್ರು ಚೆನ್ನಾಗಿ ಗೊತ್ತು. ಆದ್ರೂ ಹೇಳ್ತಾ ನೋಡಿ ಹಾವು ನೋಡಿ ಹೀಗೆ ಆಡ್ತಾ ಇದೆ, ಕೈ ಕಚ್ಬಿಡ್ತು, ಕೈ ಹೇಗಂತಾರೆ. ಏನಿಲ್ಲ ಧೈರ್ಯ. ಯಾಕೆ? ಹಾವು ಅಂತ ತೋರ್ತಾ ಇರತಕ್ಕಂಥದ್ದು ರಜ್ಜುವಿನಲ್ಲಿ ಇವನಿಗೆ ತೋರ್ತಾ ಇರತಕ್ಕಂಥ ಅಧ್ಯಾರೋಪ. ಅಧ್ಯಾರೋಪ. ಆದ್ರೆ ಸಭಿಕರಿಗೆ, ಪ್ರೇಕ್ಷಕರಿಗೆ ಇದು ಅಧ್ಯಾಸ. ಅದು ವ್ಯತ್ಯಾಸ ಗೊತ್ತಾಯ್ತಲ್ಲ. ಅಧ್ಯಾಸ ಅಂತಂದ್ರೆ ಏನು ತೋರ್ತಾ ಇದೆಯೋ ಅದನ್ನ ನಿಜ, ನಿಜವಾಗಿಯೂ ಅದೇ ಪರಮಾರ್ಥ ಅಂತ ತಿಳಿದುಕೊಂಡು ಅದರಂತೆ ವ್ಯವಹಾರ ಹೆದರ್ಕೊಳ್ಳೋದು ಏನು ಮಾಡೋದು ಏನೋ ಮಾಡುತ್ತೆ. ಹೋಗ್ತಾನೆ. ಇನ್ನೊಬ್ಬ ಇರ್ತ ಹಾವು ಅಂತ ಯಾಕೆ ಏನೋ ಪದಾರ್ಥ ಇಟ್ಟಿರ್ತಾನಪ್ಪ. ಯಾವುದೋ ಒಂದು 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 ಮಣ್ಣಿನ ಮುದ್ದೆ, ಒಂದು ಇಟ್ಟಿಗೆ ಇಟ್ಟಿರ್ತಾನೆ, ಮುಚ್ಚಿರ್ತಾನೆ, ಎತ್ತಾನೆ. ಆಹಾ ಎಂಥ ಸುಂದರವಾದ ಒಳ್ಳೆ ಕಮಲ ಪುಷ್ಪ, ಮಲ್ಲಿಗೆ ಹೂವಿನ ದಂಡೆ ಹೇಳ್ತಲ್ಲಿ. ಏನ್ ಮಾಡ್ತಾರ ಅವಾಗ? ಹಾವನ್ ಕಂಡ್ರೆ ಓಡೋಗಿರ್ತಾರೆ. ಮಲ್ಲಿಗೆ ಹೂವನ್ ಕಂಡ್ರೆ ಎಲ್ಲ ಓಡ್ ಬರ್ತಾರೆ, ಎತ್ಕೊಂಡು ನಗುಬೇಕು ನಗುಬೇಕು ಅಂತ ಎತ್ಕೊಳ್ತಾರೆ. ಇವನಿಗೆ ಗೊತ್ತದು ಅಧ್ಯಾರೋಪ. ಅದು ಗೊತ್ತಿರೋದು. ಹೀಗೆ ಗೊತ್ತಾಗಿ ವ್ಯವಹಾರ ಮಾಡತಕ್ಕಂಥಕ್ಕೆ ಅಧ್ಯಾರೋಪ ಅಂತಲೋ, ಗೊತ್ತಿಲ್ಲದೆ ಇದನ್ನೇ ಸತ್ಯ, ಪರಮಾರ್ಥ ಸತ್ಯ ಅಂತ ತಿಳ್ಕೊಂಡು ವ್ಯವಹಾರಕ್ಕೆ ವ್ಯವಹಾರ ಮಾಡೋದಕ್ಕೆ ಅಧ್ಯಾಸ ಅಂತ ಹೆಸರು ಅಷ್ಟೇ. ಎರಡಕ್ಕೂ ವ್ಯತ್ಯಾಸ. ಈ ಜ್ಞಾನಿಗಳು ಏನ್ ಮಾಡಿರ್ತಾರೆ? ಅವ್ರು ಮಾಡಿರ್ತಕ್ಕಂಥ ಅಧ್ಯಾರೋಪ. ಅವರು ಹೇಳ್ತಾರೆ ನೋಡಿ ಈ ಪ್ರಪಂಚ ಇದೆಯಲ್ಲ, ಇದು ಹೀಗೆ ನಾನಾ ವಿಧವಾಗಿ ತೋರ್ತಾ ಇದೆ ಅಂತ ಹೇಳ್ತಾರೆ. ನಾವು ನೋಡ್ತೇವೆ, ಹೌದು ನಿಜ ತೋರ್ತಾ, ನಾನಾವೇನು ತೋರ್ತಾ ಇದೆ. ಆದರೆ ಅವರಿಗೆ ಗೊತ್ತು ನಾನು ಯಾವ ನಿರ್ವಿಶೇಷವಾದ ಬ್ರಹ್ಮತತ್ವದಲ್ಲಿ ಈ ಚಿತ್ರ ವಿಚಿತ್ರವಾದ ಪ್ರಪಂಚವನ್ನ ಅಧ್ಯಾರೋಪ ಮಾಡಿ ಹೇಳ್ತಾ ಇದ್ದೇನೆ ಅಂತ ಇವನಿಗೆ ಗೊತ್ತು. ಆದರೆ ನಮಗೇನಾಗಿದೆ? ಅಯ್ಯಯ್ಯೋ ಅಧ್ಯಾಸ ನಮ್ಗೆ ಗೊತ್ತೇ ಇಲ್ಲ, ಬ್ರಹ್ಮದ ಆರೋಪ ಗೊತ್ತೇ ನಮಗೆ ಇದೇ ಸತ್ಯ ಅಂತ ಮಾಡ್ತಾರೆ. ಹಾಗೆ ನೋಡಿ, ಇದನ್ನ ಆ ಒಂದು ಜ್ಞೇಯ ಧರ್ಮ, ಅದು ತಿಳಿದುಕೊಳ್ಳಬೇಕಾದ ಧರ್ಮ ಎಂಬುದನ್ನ ಎಂಬುದಾಗಿ ಪರಿಕಲ್ಪಿಸಿ ಏನ್ ಮಾಡ್ತಾರೆ? ಇದಕ್ಕೆ ಹೆಸರು ಅಧ್ಯಾರೋಪ. ಹೇಳ್ತಾರೆ ಜ್ಞಾನಿಗಳು. ಏನು ಕೃಷ್ಣ ಪರಮಾತ್ಮ ಹೇಳಿದಾನೆ, ಸರ್ವತಃ ಪಾಣಿ ಪಾದಂ. ಅದು ಗೀತಾ ಇದೆಯಲ್ಲ, ಸರ್ವತಃ ಪಾಣಿ ಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿಮರ್ಜಿತಂ. ಎಷ್ಟು ಹೇಳಿದ್ದಾರೆ? ಆಸಕ್ತಂ ಸರ್ವಭೃಕ್ಷೇವ ನಿರ್ಗುಣಂ ಗುಣಭೋಕ್ತೃಚ. ಇವೆಲ್ಲ ಏನು? ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಆ ಒಂದು ಅಸ್ತಿತ್ವವನ್ನ ತೋರಿಸಿಕೊಡಲು ಅಷ್ಟೇ. ಯಾಕೆ? ಗುರುತಿದು ಪರಮಾತ್ಮ ಇದ್ದಾನೆ ಅಂತವರಿಗೆ ಗುರುತು. ಅದನ್ನು ತೋರಿಸಿಕೊಡಲು ಅವನಿಗೆ ಜ್ಞೇಯ ಧರ್ಮವನ್ನ ಆರೋಪ ಮಾಡಿ ತಿಳಿಸ್ಕೊಡ್ತಾ ಇದ್ದೆ. ಮುಂದೆ ಅದನ್ನೇ ಹೇಳಿದ್ದಾನೆ, ತಥಾಹಿ ಸಂಪ್ರದಾಯ ವಿಧಾಂ ವಚನಂ ಅಧ್ಯಾರೋಪ ಅಪವಾದ. ಇದು ನೋಡಿ ಅಧ್ಯಾರೋಪ. ಜ್ಞಾನ ಹೇಳ್ತಾರೆ ಇವರು ಪ್ರಪಂಚ ನೋಡಪ್ಪ, ಇದಕ್ಕೆ ಕಾರಣವಾಗಿರ್ತಕ್ಕಂಥವನು ಅಂತ ಹೇಳ್ತಾರೆ. ಪ್ರಪಂಚಕ್ಕೆ ಪ್ರಪಂಚ ಅಂತ ವಸ್ತುತಃ ಇಲ್ಲವೇ ಇಲ್ಲ. ಆದರೆ ಇದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದು ಪ್ರಪಂಚ. ಅಧ್ಯಾರೋಪಾಪವಾದಾಭ್ಯಾಂ ಪ್ರಪಂಚಂ ಪ್ರಪಂಚತೆ. ಇದು ಬಂದಿರತಕ್ಕಂಥ
ಆ ಗೀತಾ ಭಾಷೆ ಬಂದಿರತಕ್ಕಂಥ ವಿಚಾರ. ಅಧ್ಯಾರೋಪ ಮತ್ತೆ ಅಪವಾದ. ಅಧ್ಯಾರೋಪ ಮಾಡಿ ಅದಲ್ಲದರ ಮಿಕ್ಕ ಧರ್ಮವನ್ನ ಅಪವಾದ ಮಾಡುವುದಕ್ಕೋಸ್ಕರ. ಬ್ರಹ್ಮವೇ ಈ ಜಗತ್ತಿಗೆ ಕಾರಣ, ಬ್ರಹ್ಮದಲ್ಲೇ ಈ ಜಗತ್ತು ಇದ್ದುಕೊಂಡಿದೆ, ಬ್ರಹ್ಮದಲ್ಲೇ ಈ ಜಗತ್ತು ಲಯವಾಗುತ್ತದೆ, ಬ್ರಹ್ಮದಿಂದಲೇ ಹುಟ್ಟಿದೆ ಅಂತ ಹೇಳಿದ್ದು ಏನು? ಅಧ್ಯಾರೋಪ ದೃಷ್ಟಿಯಿಂದ. ಮತ್ತೆ ಯಾವುದನ್ನ ಅಪವಾದ ಮಾಡುವುದಕ್ಕಾಗಿ ಅಂದರೆ ಇದು ಬ್ರಹ್ಮದಿಂದಲೇ ಈ ಜಗತ್ತು ಹುಟ್ಟಿದೆಯೇ ಹೊರತು ಬೇರೆ ಯಾವ ತತ್ವದಿಂದಲೂ ಅಲ್ಲ. ಯಾಕೆ? ಬೇರೆ ತತ್ವದಿಂದ ಹುಟ್ಟಿದೆ ಅಂತಕ್ಕಂಥವ್ರು ಬೇಕಾದಷ್ಟು ಜನ ಇದ್ರು, ಈಗಲೂ ಇದ್ದಾರೆ. ಹೌದ್ ತಾನೆ? ಈಶ್ವರ ಸೃಷ್ಟಿ ಮಾಡ್ದ ಅಂತ ಒಬ್ಬ, ಇಲ್ಲ ಕಣ್ರಿ ವಿಷ್ಣು ಸೃಷ್ಟಿ ಮಾಡ್ದ ಅಂತ ಇನ್ನೊಬ್ಬ, ಇವರಿಬ್ರು ಅಲ್ಲ ಕಣ್ರಿ ಬ್ರಹ್ಮ ಸೃಷ್ಟಿ ಮಾಡ್ದನು ಅಂತ ಇನ್ನೊಬ್ಬ, ಇವ್ರು ಯಾರು ಅಲ್ಲ ಕಣ್ರಿ ಸಿದ್ಧ ಪುರುಷ ಅವ್ರು ಸೃಷ್ಟಿ ಮಾಡ್ದ ಅಂತ ಇನ್ನೊಬ್ಬ. ಇವ್ರು ವಿಜ್ಞಾನಿಗಳು ಬಂದ್ರು, ಯಾರು ಇಲ್ಲ ಕಣ್ರಿ, ಯಾವುದು ಯಾವನು ಇಲ್ಲ, ಇವೆಲ್ಲವೂ ಕೂಡ ಈ ಪ್ರಪಂಚ ಅಣುಗಳಿಂದ ಆಗಿವೆ ಅಂತ ಅವ್ರು ಅನುವಾದ ಮಾಡ್ತಾರೆ. ಅನುವಾದ ಅಲ್ಲ, ಅಣುವಾದ. ಅವರು ಇನ್ಯಾರು ಇನ್ನೊಬ್ಬ ಹೇಳ್ದ, ಏನು ಇಲ್ಲ ಕಣ್ರಿ ಇದೆಲ್ಲ ಶೂನ್ಯದಿಂದ ಬಂದಿರತಕ್ಕಂಥ ಇನ್ನೊಬ್ಬ ಹೇಳ್ದ. ಇನ್ನೊಬ್ಬ ಹೇಳ್ದ, ಬರೀ ವಿಜ್ಞಾನ ಅಷ್ಟೇ, ಅರಿವು 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 ಅಷ್ಟೇ, ಇನ್ನೇನಿಲ್ಲ, ಯಾವ ಕೈಲಾಸವೂ ಇಲ್ಲ, ವಿಷ್ಣು ಯಾರು ಇಲ್ಲ. ಹೀಗೆ ಅನೇಕ ವಾದಿಗಳು ಇದ್ದಾಗ ನಿಮ್ದೆಲ್ಲ ಸರಿ ಇಲ್ಲಪ್ಪ, ಇವು ಯಾವುದೂ ಕೂಡ ಬ್ರಹ್ಮ ಈ ಪ್ರಪಂಚಕ್ಕೆ ಕಾರಣವಲ್ಲ ಅಂತ ಅಪವಾದ ಮಾಡುವುದಕ್ಕಾಗಿ ಬ್ರಹ್ಮವೇ ಕಾರಣ ಅಂತ ಹೇಳಿದ್ದಾರೆ ಅಂತೇಳಿ ಅಧ್ಯಾರೋಪವಾದ. ನಿಷ್ಪ್ರಪಂಚಂ ಪ್ರವಚಯತಿ ಸರ್ವತ್ರ ಸರ್ವದೇಹ ಅವಯವತ್ವೇನ ಗಮ್ಯಮಾನಾಃ ಪಾಣಿಪಾದಾದಯಃ ಜ್ಞೇಯ ಶಕ್ತಿ ಸದ್ಭಾವ ನಿಮಿತ್ತ ಸ್ವಕಾರ್ಯ. ಇವೆಲ್ಲ ಏನು? ಎಲ್ಲ ಕಡೆಯಲ್ಲಿಯೂ ಕೂಡ ಸರ್ವ ದೇಹ ಅವಯವತ್ವೇನ, ದೇಹ ಅವಯವ ಇವುಗಳಿಂದ ತಿಳಿದು ಬರ್ತಾ ಇರತಕ್ಕಂತಹ ಯಾವುದು ಅವಯವ ದೇಹ? ಈ ಪಾಣಿಪಾದಗಳು. ಇವು ಏನು? ಜ್ಞೇಯ ಶಕ್ತಿ ಸದ್ಭಾವ ನಿಮಿತ್ತ ಸ್ವಕ. ಇವೆಲ್ಲವೂ ತಿಳಿದು ಬರ್ತಾ ಇರತಕ್ಕಂಥದ್ದು ಯಾವುದರಿಂದ ಗೊತ್ತಾ? ಆ ಒಂದು ಜ್ಞೇಯ ಶಕ್ತಿ ಇದೆಯಲ್ಲ, ಜ್ಞೇಯ ಯಾವುದು? ಪರಮಾತ್ಮ. ಆ ಪರಮಾತ್ಮ ಶಕ್ತಿ ಅದು ಇದೆ, ಅದು ಇರುವುದರಿಂದಲೇ ಸದ್ಭಾವ ನಿಮಿತ್ತ. ಆ ಒಂದು ಪರಮಾತ್ಮ ಶಕ್ತಿ, ಪರಮಾತ್ಮ ತತ್ವ ಎಂಬತಕ್ಕಂಥದ್ದು ಇದೆ, ಅದಿರುವುದರಿಂದಲೇ ಇವೆಲ್ಲ ತೋರ್ತಾ ಇದೆ, ಅದರ ಕಾರ್ಯ ಇವೆಲ್ಲ ಅಂತ ಹೇಳುವುದಕ್ಕಾಗಿ ಇದನ್ನ ಓಹೋ ನೋಡ್ರಿ ಇವೆಲ್ಲ ಇದೆ, ಪರಮಾತ್ಮನ ಇವೆಲ್ಲ ಇದೆ ಅಂತ ಹೇಳಿ ಸವಿಶೇಷವಾಗಿ ಹೇಳ್ತಾ ಇದೆ. ಯಾಕೆ? ಇವೆಲ್ಲವೂ ಕೂಡ ಅವನದ್ದು, ಅವನಿಂದ ಬಂದಿದ್ದು. ಜ್ಞೇಯ ಅವನಿಂದ ಅಂತ ಹೇಳಿ ಜ್ಞೇಯ ಶಕ್ತಿ ನಪುಂಸಕಲಿಂಗ, ಯಾವುದೋ ತತ್ವ, ಆ ತತ್ವವು ಇದೆ, ಅದು ಕಾರಣ ಇದಕ್ಕೆ ತೋರಿಸ್ಕೊಡೋದಕ್ಕಾಗಿ ಬಂದಿದೆ. ಅದನ್ನೇ ಮುಂದೆ ಹೇಳ್ತಾ ಇದ್ದಾರೆ. ಇದು ಯಾವುದು? ಸರ್ವತಃ ಪಾಣಿಪಾದಂ ಇದೆಯಲ್ಲ, ಅದರ ಮುಂದಿನ ಮುಂದೆ 15 ಬಹಿರಂತಶ್ಚ ಭೂತಾನಾಮಚರಂ ಚರಮೇವ ಚ ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂ ಶಾಂತಿಕೇ ತತ್. ಇದರ ಭಾಷ್ಯವಾಗನು ಅದೇ ಭಾಷೆ ಉದ್ಧಾರ ಮಾಡ್ತಾ ಇದ್ದಾರೆ ಸಾಯ್ಪಾದ. ಯದಿ ಅಚರಂ ಚರಮೇವ ಚ ಸ್ಯಾತ್ ವ್ಯವಹಾರ ವಿಷಯಂ ಸರ್ವಂ ಜ್ಞೇಯಂ. ಈ ಒಂದು ಈ ಗಮನ ಆಗಮನ, ಚಲ ಅಚಲ, ಚರ ಅಚರ ಇವೆಲ್ಲವೂ ಕೂಡ ವ್ಯವಹಾರ ವಿಷಯ ಇದೆಯಲ್ಲ, ಇವೆಲ್ಲವೂ ಕೂಡ ಸರ್ವಂ ಜ್ಞೇಯಂ, ಇವೆಲ್ಲವೂ ಕೂಡ ಈ ಜ್ಞೇಯ ವಸ್ತು ಅಂತ ಆಗಿಬಿಟ್ರೆ, ಎಲ್ಲವೂ ಜ್ಞೇಯ ವಸ್ತು ಅಂದ್ರೆ ಪರಮಾತ್ಮ, ಪರಮಾತ್ಮ ಅಂತ ಆಗಿ ನೋಡ್ರಿ, ಇದು ಪರಮಾತ್ಮ ಇದು ಪರಮಾತ್ಮ ಅಂತ ಆಗಿಬಿಡ್ತದಲ್ಲ. ಹಾಗಾದ್ರೆ ಕಿಮರ್ಥಂ ಇದಂ ಇದು ಸರ್ವೈ ನ ವಿಜ್ಞೇಯಂ ಇತ್ತು? ಅಲ್ಲ ಸ್ವಾಮಿ, ಎಲ್ಲ ಇದು ಇದು ಪರಮಾತ್ಮ ಇದು ಪರಮಾತ್ಮ ಅಂತ ಹೇಳಿದಾಗ ನೋಡಿ ಎದುರಿಗಿದೆ, ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಹಾಗಾದ್ರೆ ನೀವು ಕೇಳಿದ್ರೆ ಇದಲ್ಲ 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 ಅಂತೀರಾ, ಎಲ್ಲವೂ ಪರಮಾತ್ಮ ಅಂತೂ ಅಂತೀರಾ, ಎಲ್ಲವೂ ಪರಮಾತ್ಮ ನಮಗೆ ಯಾಕೆ ಗೊತ್ತಾಗ್ತಿಲ್ಲ ಮತ್ತೆ ಅಂತ ಕೇಳಿದ. ಅದಕ್ಕೆ ಉಚ್ಯತೆ ಹೇಳ್ತೇವಪ್ಪ, ಅದೇ ಸತ್ಯಂ ಸರ್ವಾಭಾಸಂ. ಹೌದು, ಎಲ್ಲವನ್ನೂ ಕೂಡ ಬೆಳಗ್ತಾ ಇದ್ದಾನೆ, ಎಲ್ಲವೂ ಪರಮಾತ್ಮನೇ, ಹೌದು ಸತ್ಯನೇ. ತಥಾಪಿ ಯೋವವತ್ತು ಸೂಕ್ಷ್ಮಂ, ಆದರೂ ಕೂಡ ಒಂದು ಗುಣ ಇದರಲ್ಲಿ ಏನು?
ಸರ್ವವ್ಯಾಪಿತ್ವ ಅಂತಕ್ಕಂಥದ್ದು ವ್ಯೋಮವತ್, ಆಕಾಶದಂತೆ ಸರ್ವವ್ಯಾಪಿಯಾಗಿದ್ದಾನೆ. ಸರಿ, ಹಾಗಾದ್ರೆ ನಮ್ಗೆ ಯಾಕೆ ಕಾಣಲ್ಲ ಅಂದ್ರೆ ಸೂಕ್ಷ್ಮತಮತ್ವಾತ್, ಅದೇ ಹೇಳ್ತಾರೆ ತಥಾಪಿ ವ್ಯೋಮವತ್ ಸೂಕ್ಷ್ಮಂ. ವ್ಯೋಮವತ್ ಸರ್ವವ್ಯಾಪಿ ಯಾವುದು? ಇದಂ ಬ್ರಹ್ಮ. ತಥಾಪಿ ವ್ಯೋಮವತ್ ಸೂಕ್ಷ್ಮಮಪಿ, ಅದು ಅತ್ಯಂತ ಸೂಕ್ಷ್ಮವಾಗಿದ್ದಾನೆ ಇವನು. ಯಾಕೆ? ಯಾವ ನಮ್ಮ ಇಂದ್ರಿಯಗಳಿಂದಲೂ ತಿಳಿಯುವುದಕ್ಕೆ ಆಗದೇ ಇರುವಷ್ಟು ಸೂಕ್ಷ್ಮ, ಸೂಕ್ಷ್ಮ. ಅತಃ ಸೂಕ್ಷ್ಮತ್ವಾತ್ ಸ್ವೇನ ರೂಪೇಣ ತಜ್ಞೇಯಮಪಿ ಅವಿಜ್ಞೇಯಂ ಅವಿದುಷಾಂ. ಹೀಗೆ ಅತ್ಯಂತ ಸೂಕ್ಷ್ಮತಮವಾಗಿರುವುದರಿಂದ, ಯಾವುದರಿಂದ? ತನ್ನ ಸ್ವರೂಪದಿಂದ ಅತ್ಯಂತ ಸೂಕ್ಷ್ಮವಾದ ತತ್ವವಾಗಿರುವುದರಿಂದ ಅದು ಜ್ಞೇಯಮಪಿ, ಏನು ತಿಳಿದುಕೊಳ್ಳುವಿಕೆ ಸಾಧ್ಯ, ಆದರೂ ಕೂಡ ಯಾರು ಕೂಡ ಇದನ್ನು ತಿಳಿದಿಲ್ಲ. ಯಾರೊಬ್ಬರಿಗೂ ಈ ಪರಮಾತ್ಮನ ಈ ಸ್ವರೂಪವು ತಿಳಿದಿಲ್ಲ, ಅಷ್ಟು ಸುಲಭವಾಗಿ ಅರ್ಥವಾಗೋದಿಲ್ಲ. ಯಾರಿಗದು ಅಂದ್ರೆ ಅವಿದುಷ, ಅಜ್ಞಾನಿಗಳಿಗೆ. ಹಾಗಾದ್ರೆ ಅಜ್ಞಾನಿಗಳಿಗೆ ಗೊತ್ತಾಗಲ್ಲ, ಜ್ಞಾನಿಗಳಿಗೆ ಹಾಗೆ ಅವ್ರಿಗೇನು ಅದರ ವಿಚಾರ ಹೇಳ್ತಾರೆ. ವಿದುಷಾ ಅಂತೂ ಈ ವಿದ್ವತ್ ಜನರಿಗೆ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಇತ್ಯಾದಿ ಪ್ರಮಾಣತೋ ನಿತ್ಯಂ ವಿಜ್ಞಾತ. ಆದರೆ ವಿದ್ವತ್ ಜನರಿಗೆ, ಜ್ಞಾನಿಗಳಿಗೆ, ನೆನ್ನೆ ಬಂದಿತ್ತು ತೈತ್ರಿಯದ, ಹೋಗ್ತಾನೆ ಅವರಿಗೆ, ಯಾಕೆ ಅವನಿಗೆ ಭಯ ನಿಮಿತ್ತ ಇಲ್ಲ? ಏಕೆ? ಯಥೋ ವಾಚೋ ನಿಮತ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ ನ ಬಿಭೇತಿ ಕುತಶ್ಚನೇತಿ ಅಂತ ಬಂದಿತ್ತು. ನ ಬಿಭೇತಿ ಕುತಶ್ಚನೇತಿ, ಅವನಿಗೆ ಹೆದರುವುದಕ್ಕೆ ಕಾರಣವೇ ಇಲ್ಲವಾಗಿ ಬಿಟ್ಟಿರುತ್ತದೆ. ಕಾರಣವೇ ಇಲ್ಲದೆ ಇದ್ದಾಗ ಇದಕ್ಕೆ ಕಾರ್ಯ ಏನು ಬರುತ್ತೆ? ಹೆದರಿಕೆ ಉಂಟಾಗುವುದಕ್ಕೆ ಕಾರಣವೇ ಇರೋದಿಲ್ಲ ಅವನಿಗೆ. ಯಾಕೆ ಅಂತ ಅಲ್ಲೂ ಪ್ರಶ್ನೆ ಮಾಡ್ತಾರೆ. ಆಗ ಅಲ್ಲೂ ಕೂಡ ಇದೇ ಉತ್ತರವನ್ನು ಹೇಳಿದ್ರು. ಯಾಕೆ? ಅವನು ಸರ್ವಾತ್ಮನಾಗಿದ್ದಾನೆ. ಅವನಿಗೆ ತನಗಿಂತ ಭಿನ್ನವಾಗಿ ಇನ್ನೊಂದು ತತ್ವ ಇದೆ ಎನ್ನುವ ಜ್ಞಾನ ಅವನಿಗೆ ಇಲ್ಲ, ಅನುಭವ ಇಲ್ಲ ಅವನಿಗೆ. ಎಲ್ಲವೂ ಕೂಡ ಪರಮಾತ್ಮನೇ. ತನಗಿಂತ ಭಿನ್ನವಾಗಿ ದ್ವೈತ ವಸ್ತು ಯಾವುದು ಇಲ್ಲ ಎಂಬುದು ತಿಳಿದಿರುವವನಿಗೆ ಭಯ ಎಲ್ಲಿಂದ ಬರಬೇಕು? ಯಾಕೆ? ಎರಡನೇ ವಸ್ತು ಇದ್ದಾಗ ಮಾತ್ರ ಭಯ ಅಷ್ಟೆ. ಎರಡನೇ ವಸ್ತುವೇ ಇಲ್ಲದೆ ಇದ್ದಾಗ, ತನಗಿಂತ ಭಿನ್ನವಾದ ಎರಡನೇ ವಸ್ತುವೇ ಇಲ್ಲದೆ ಇದ್ದಾಗ ಭಯ ಎಲ್ಲಿಂದ ಬರಬೇಕು? ಕಾರಣವೇ ಇಲ್ಲ. ಅಲ್ಲೂ ಇದನ್ನೇ ಹೇಳಿದ್ರು, ಇಲ್ಲೂ ಅದನ್ನೇ ಹೇಳ್ತಾರೆ. ಇತ್ಯಾದಿ ಪ್ರಮಾಣತಃ ನಿತ್ಯಂ ವಿಜ್ಞಾನ. ಈ ಪ್ರಮಾಣದಿಂದ ಏನು ಎಲ್ಲವನ್ನೂ ಆತ್ಮವೇನು, ಎಲ್ಲವೂ ಆತ್ಮವೇ ಆಗಿದೆ, ಬ್ರಹ್ಮವೇ ಆಗಿದೆ ಎಂಬುದಾಗಿ ತಿಳಿದಿರತಕ್ಕಂಥವನು ಅವನಿಗೆ ನಿತ್ಯಂ ವಿಜ್ಞಾನ. ಅವನಿಗೆ ಈ ಏನಪ್ಪ ಅವಿಜ್ಞೇಯ ಅಂತಕ್ಕಂಥ ತತ್ವ ಇಲ್ಲವೇ ಇಲ್ಲ, ಸುವಿಜ್ಞೇಯವೇ ಅವನಿಗೆ ಅಂತೇಳಿ ಇತಿ. ಅದನ್ನ ಮಾಡಿ ಯಸ್ಮಾದೇವಂ ಅಧ್ಯಾರೋಪದೃಷ್ಟ್ಯ ಪ್ರಮಾತೃತ್ವಂ ಮಿಥ್ಯಾರೂಪಂ ಆತ್ಮಧರ್ಮವತ್ ಪರಿಕಲ್ಪ್ಯ. ಹೀಗೆ ಈ ಅಧ್ಯಾರೋಪ ದೃಷ್ಟಿಯಿಂದ ಪ್ರಮಾತೃತ್ವವನ್ನ ಮಿಥ್ಯಾರೂಪಂ ಆತ್ಮಧರ್ಮವತ್, ಪ್ರಮಾತೃತ್ವ ನಾನು ಮಾಡ್ತಾ ಇದ್ದೇನೆ, ನಾನು ಕರ್ತೃ ಅಂತಕ್ಕಂಥದ್ದನ್ನ ಈ ಅಧ್ಯಾರೂಪ ದೃಷ್ಟಿಯಿಂದ ಮಿಥ್ಯಾರೂಪವಾದ ಪ್ರಮಾತೃತ್ವವನ್ನ ಆತ್ಮಧರ್ಮವತ್. ಇದು ಯಾವುದಿದು? ಇದು ದೇಹ ಧರ್ಮ, ಇವೆಲ್ಲವೇ ಹೋಗ್ತಾನೆ. ಸ್ಥೂಲ ಕುಶ ಅದು ನೋಡ್ತಾನೆ, ಮಾಡ್ತಾನೆ. ಇಂದ್ರಿಯ ಧರ್ಮ, ಇವೆಲ್ಲ ಇಂದ್ರಿಯ ಧರ್ಮಗಳು, ಅಂತಃಕರಣ ಧರ್ಮಗಳು. ಇವನ್ನ ಆತ್ಮಧರ್ಮ ಎಂಬುದಾಗಿ ಮಾಡಿಕೊಂಡು, ಅದೇನು ಎಂಬುದಾಗಿ ಮಾಡಿಕೊಂಡಲ್ಲ, ಅಧ್ಯಾರೋಪ ಮಾಡಿ, ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿ ಬ್ರಹ್ಮವನ್ನ ತಿಳಿಸಿಕೊಡ್ತಾ ಇದೆ ಶಾಸ್ತ್ರ. ಹೀಗೆ ಹಾಗಾಗಿ ಬ್ರಹ್ಮವನ್ನು ತಿಳಿಸಿಕೊಟ್ಬಿಟ್ಟು ಏನಾಗುತ್ತೆ?
ತಾನು ಕೂಡ ಯಾವುದು ಈ ಪ್ರಮಾಣ, ಯಾವ ಪ್ರಮಾಣದಿಂದ ಯಾವ ಪ್ರಮಾಣವು ಬ್ರಹ್ಮವನ್ನ ತಿಳಿಸಿಕೊಟ್ಟಿತ್ತೋ, ಯಾವ ಶಾಸ್ತ್ರವಾಕ್ಯ ಅಂತಕ್ಕಂಥದ್ದು, ಆ ಪ್ರಮಾಣವೇ ಏನಾಗಿಬಿಡುತ್ತೆ. ಯಾವಾಗ ಅವನಿಗೆ ಆ ಜ್ಞೇಯತತ್ವ ಅರ್ಥವಾಗಿ ಬಿಡುತ್ತೋ, ಅನುಭವಕ್ಕೆ ಬಂದು ಬಿಡುತ್ತೋ, ಆಗ ಇದು ಇಲ್ಲವಾಗಿ ಬಿಡುತ್ತೆ. ಯಥೋ ವಾಚೋ ನಿವರ್ತಂತೆ. ಅಷ್ಟೇ, ಏನು ಮನ. ಆವಾಗ ಯಾವುದು ಅಸ್ತ್ರ ಶಾಸ್ತ್ರಂ ಅಶಾಸ್ತ್ರಂ, ವೇದ ಅವೇದಾ, ಮಾತಾ ಅಮಾತಾ ಪಿತಾ ಉದ್ದಕ್ಕೂ ಹೇಳ್ಕೊಂಡು ಯಾವುದು ಇಲ್ಲ. ಹಾಗಾಗಿ ಈ ಒಂದು ಪ್ರಮೇಯವಾದ ತತ್ವವನ್ನು ತಿಳಿಸಿಕೊಟ್ಟು ಬಿಟ್ಟು ಈ ಪ್ರಮಾಣವು ತಾನೇ ಇಲ್ಲವಾಗಿ ಬಿಡುವುದರಿಂದ ಇದಕ್ಕೆ ಹೆಸರಾಯಿತು ಅಂತ್ಯಂ ಪ್ರಮಾಣಂ ಇತಿ ಪರಿಭಾಷ್ಯತೆ. ಇದನ್ನ ಅಂತ್ಯ ಪ್ರಮಾಣ ಎಂಬುದಾಗಿ ಇದನ್ನ ಹೇಳ್ತಾರೆ. ಶಾಸ್ತ್ರಂತ ಅಂತ್ಯಂ ಪ್ರಮಾಣಂ ಇದು ಹೇಳ್ತಾ ಇದೆ. ಅದೇ ವಾಕ್ಯ ಉದ್ಧಾರ ಮಾಡ್ತಾ ಇದ್ದಾರೆ ಸ್ವಾಮಿಪಾದರು. ಅದಕ್ಕೆ ಏನು, ಎಲ್ಲಿ ಪ್ರಮಾಣ ಎಲ್ಲಿದೆ ಆ ವಾಕ್ಯ ಅಂದ್ರೆ, ಇದು ಪ್ರಸಿದ್ಧವಾದ ಸೂತ್ರ ಆರಂಭಣ ಅಧಿಕರಣ ಅದನನ್ಯಸಮಾರಂಭಣ ಶಬ್ದಾದಿಭ್ಯ. ನಾವು ಮಾಡಿಸಿದ್ವಲ್ಲ, ಯಾವುದು, ಯಾರಿಂದ ಅದು, ಈ ಧಾರವಾಡದ ವೇಣಿಮಾಧವ ಶಾಸ್ತ್ರಿಗಳಿಂದ, ಒಳ್ಳೆ ವಿದ್ವಾಂಸ ವೇಣಿಮಾಧವ ಶಾಸ್ತ್ರಿಗಳು, ಅವರಿಂದ ಮಾಡಿಸಿದ್ವಿ. ಯಾವುದು ಈ 7 ಸೂತ್ರ ಇದೆ ಅಲ್ಲಿ, ಅದನನ್ಯಸಮಾರಂಭಣ ಶಬ್ದಾದಿಭ್ಯ ಅಂತಕ್ಕಂಥದ್ದು. ಅದನ್ನ ಹೇಳಿತ್ತು ನೋಡಿ. ಏನ್ ಹೇಳಿದ್ದಾರೆ ಆ ವಾಕ್ಯದಂದ್ರೆ, ಅಪಿಚ ಅಂತ್ಯಮಿದಂ ಪ್ರಮಾಣಂ ಆತ್ಮೈಕತ್ವಕ್ಕೆ ಪ್ರತಿಪಾದಕಂ. ಈ ಆತ್ಮೈಕತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಈ ಶಾಸ್ತ್ರ ಅಂತ ಇದೆಯಲ್ಲ, ಅದು ಅಂತ್ಯಂ ಪ್ರಮಾಣಂ, ಕೊನೆಯ ಪ್ರಮಾಣ. ನ ಅತಃ ಪರಂ ಕಿಂಚಿತ್ ಆಕಾಂಕ್ಷಮಸ್ತಿ. ಅದಾದ ಮೇಲೆ, ಅದಕ್ಕಿಂತ ಮುಂದೆ, ನಂತರ ಯಾವ ಒಂದು ಕೂಡ ಆಕಾಂಕ್ಷ್ಯ ಏನು, ಆಕಾಂಕ್ಷಯಿತು ಇಷ್ಟಂ ಆಕಾಂಕ್ಷ್ಯಂ, ಆಕಾಂಕ್ಷೆ ಮಾಡುವುದಕ್ಕೆ ಯಾವುದು ಇರುವುದಿಲ್ಲ. ಆಕಾಂಕ್ಷವಾದದ್ದು, ಆಕಾಂಕ್ಷೆ ಮಾಡಲ್ಪಡ್ತಕ್ಕಂಥದ್ದು ಆ ವಸ್ತು ಯಾವುದು ಇಲ್ಲ. ಯಥಾ ಹಿ ಲೋಕೆ ಯಜೇತಾ ಇತ್ಯುಕ್ತೆ, ಹೇಗೆ ಲೋಕದಲ್ಲಿ ಒಂದು ಯಜ್ಞವನ್ನು ಮಾಡಬೇಕು, ಯಾಗವನ್ನು ಮಾಡಬೇಕು ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಕಿಂ ಕೇನ ಕಥಂ ಇತ್ಯಾಕಾಂಕ್ಷೆ. ಇವೆಲ್ಲ ಆಕಾಂಕ್ಷೆ ಅಂತ ಹೆಸರೋದಕ್ಕೆ. ಒಂದು ಏನೋ ಇಂಥದ್ದು ಮಾಡಬೇಕು ಅಂತ, ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದರಿಂದ ಮಾಡಬೇಕು, ಇವೆಲ್ಲ ಪ್ರಶ್ನೆ ಬರುತ್ತೆ. ಈ ಆಕಾಂಕ್ಷೆ ಇದು ನೈವಂ, ಈ ರೀತಿಯಾಗಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯುಕ್ತೆ, ನೀನೇ ಅದಾಗಿದ್ದೀಯೆ, ನಾನು ಬ್ರಹ್ಮವಾಗಿದ್ದೇನೆ ಎಂಬುದಾಗಿ ಹೇಳಿದಾಗ, ಯಾಗವನ್ನು ಮಾಡಬೇಕು ಎಂಬುದಾಗಿ ಆಕಾಂಕ್ಷೆ ಇತ್ತಲ್ಲ, ಯಾರು ಯಾರಿಂದ ಹೇಗೆ ಇಲ್ಲ, ಆ ಥರ ಯಾವ ಆಕಾಂಕ್ಷೆಯೂ ಕೂಡ ಇಲ್ಲಿ ಆಗುವುದಿಲ್ಲ. ಅನ್ಯತ್ ಆಕಾಂಕ್ಷಮಸ್ತಿ ಅಂದ್ಬಿಟ್ಟು ನೈವಂ ತತ್ ನೈವಂ ನಾ ಇದೆ ಮುಂದೆ ಇದೆಯಲ್ಲ, ಅದು ನ ಆಕಾಂಕ್ಷಮಸ್ತಿ. ಸರ್ವಾತ್ಮೈಕತ್ವ ವಿಷಯತ್ವಾದ ಅವಗತೆ. ಯಾಕೆ ಅಹಂ ಬ್ರಹ್ಮಾಸ್ಮಿ ಅಂತ ಅವಗತಿ ಇದೆಯಲ್ಲ, ತತ್ವಮಸಿ ಅಂತ ಹೇಳ್ದ, ಇವನಿಗೆ ಅವಗತಿ ಆಯ್ತು. ಆ ಅವಗತಿ ಅಂದ್ರೆ ಅರಿವಾಯ್ತಲ್ಲ, ಅದು ಹೇಗೆ ಅರಿವಾಗುತ್ತೆ, ಸರ್ವಾತ್ಮೈಕತ್ವ ವಿಷಯ ಅಂದ್ರೇನು, ತನಗಿಂತ ಭಿನ್ನವಾಗಿ ಯಾವುದೂ ಇಲ್ಲ ಎಂಬ ಅರಿವು ಇವನಿಗಾಗುತ್ತೆ. ಹಾಗಾಗಿ ತನಗಿಂತ ಭಿನ್ನವಾಗಿ ಯಾವುದು ಇಲ್ಲದೆ ಇರುವಾಗ ಯಾರು ಮಾಡಬೇಕು, ಯಾವುದರಿಂದ ಮಾಡಬೇಕು ಪ್ರಶ್ನೆ ಬರೋದಿಲ್ಲ. ಎಷ್ಟು ತರ್ಕಬದ್ಧವಾಗಿದೆ ನೋಡಿ. ಆಕಾಂಕ್ಷ ನಸ್ಯ ನತು ಆತ್ಮೈಕತ್ವ ವ್ಯತಿರೇಕೇನ ವ್ಯತಿರೇಕೇನ ಅವಶಿಷ್ಯಮಾಣ ಅನ್ಯ ಅರ್ಥ ಅಸ್ತಿ ಯಹ ಆಕಾಂಕ್ಷೇತ. ನೋಡಿ, ಯಾವುದಾದರೂ ಒಂದು ತನಗಿಂತ ಭಿನ್ನವಾದ ಇನ್ನೊಂದು ವಸ್ತು ಅಂತ ಇದ್ದಿದ್ದೇ ಆದರೆ ಆಗ ಅದನ್ನ ಕುರಿತು ಆಕಾಂಕ್ಷೆ ಮಾಡಬೇಕು. ಅದಾಗಿದೆ, ಅದು ನನಗೆ ಬೇಕು, ನನಗೆ ಬೇಕಾ, ನಾನು ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಹೇಗೆ ತಗೊಂಡ್ಬರ್ಬೇಕು, ಇವೆಲ್ಲ ಆಕಾಂಕ್ಷೆ ಬರುತ್ತೆ. ಯಾವಾಗ ತನಗಿಂತ ಭಿನ್ನವಾದ ಒಂದು ವಸ್ತು ಇದ್ದಾಗ. ಇಲ್ಲಿ ಏನಾಗಿದೆ, ಆತ್ಮೈಕತ್ವ ವ್ಯತಿರೇಕ ಅವಶಿಷ್ಯಮಾಣ ಅರ್ಥ ಯಾವುದೂ ಇಲ್ಲ.
ಆತ್ಮಕ್ಕಿಂತ ಬೇರೆ ಆಗಿರ್ತಕ್ಕಂಥ ಒಂದು ವಿಷಯ, ಕಾಲ ವಿಷಯ ಯಾವುದೂ ಇಲ್ಲ. ಹಾಗುವಂತ ಪಕ್ಷ ಇದ್ದಿದ್ರೆ ಆಕಾಂಕ್ಷೆ ಆಗ್ತಾ ಇತ್ತು, ಇಲ್ಲವೇ ಇಲ್ಲ. ಮತ್ತು ಆಕಾಂಕ್ಷಿತ ಈ ಸೂತ್ರ ಭಾಷೆ ಬಂದಿರತಕ್ಕಂಥದ್ದು ಸವರಣ್ಯತ್ವಮಾರಂಭಣ ಶಬ್ದಾದಿಭ್ಯ ಅಂತ ಇದನ್ನೇ ಒಂದು 4 ತತ್ವ ಸಮನ್ವಯ ಎಂಬ ಸೂತ್ರದಲ್ಲಿ ಕಡೆಯ ವಾಕ್ಯವನ್ನ ಇದನ್ನೊಂದು ಹೇಳಿದ್ದಾರೆ. ಅದ್ಭುತವಾದ ವಾಕ್ಯ ಇವೆಲ್ಲ. ತಸ್ಮಾತ್ ಅಹಂ ಬ್ರಹ್ಮಾಸ್ಮಿ ಇತ್ಯೇತದವಸಾನ ಏವ ಸರ್ವೇ ವಿಧಯ ಸರ್ವಾಣಿ ಚ ಇತರಾಣಿ ಪ್ರಮಾಣಾನಿ ಭವಂತಿ. ಆದ್ದರಿಂದ ಈ ಎಲ್ಲಿಯವರೆಗೆ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮವಾಗಿದ್ದೇನೆ ಎಂಬುದು ಇವನಿಗೆ ಅನುಭವ ಪರ್ಯಂತವಾದ ಅರಿವಾಗುತ್ತದೆಯೋ ಅಲ್ಲಿಯವರೆಗೆ ಮಾತ್ರ, ಅಂತಹ ಅರಿವಾಗುವವರೆಗೆ ಮಾತ್ರ ಏನಾಗುತ್ತೆ, ಎಲ್ಲ ವಿಧಿಗಳು, ವಿಧಿ ವೇದವಾಕ್ಯಗಳು, ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅವುಗಳು ಮತ್ತು ಇತರ ಎಲ್ಲವೂ ಕೂಡ ಪ್ರಮಾಣ ಅಂತ ಆಗುತ್ತವೆ. ಎಲ್ಲಿವರೆಗೆ? ಅಲ್ಲಿಯವರೆಗೆ ಮಾತ್ರ. ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅನುಭವ ಪರ್ಯಂತವಾಗಿ ಅರ್ಥವಾಗುವವರೆಗೆ ಎಲ್ಲವೂ ಪ್ರಮಾಣ. ಒಪ್ಪತ್ತೇವೆ ನಾವು, ಎಲ್ಲೂ ಶಂಕರಾಚಾರ್ಯ ಯಾವುದನ್ನು ಅಲ್ಲಗೊಳ್ಳೋದಿಲ್ಲ. ಆದರೆ ಇವುಗಳ ವ್ಯಾಪ್ತಿ ಎಲ್ಲಿಯವರೆಗೆ ಅನ್ನುವುದನ್ನು ಮಾತ್ರ ಹೇಳಿದ್ದಾರೆ ಅಷ್ಟೆ. ಆ ವ್ಯಾಪ್ತಿ ಪ್ರದೇಶವನ್ನು ಬಿಟ್ಟು ಹೋದಾಗ ಇದ್ರ ಇಲ್ಲವೇ ಇಲ್ಲ. ಲೋಕ ಪ್ರಸಿದ್ಧ ಸ್ವಾಮಿ, ಯಾವುದೋ ಒಂದು ಕಾನೂನಿದೆ, ಆ ಕಾನೂನು ಎಲ್ಲಿವರೆಗೆ ಇರುತ್ತೆ? ಒಬ್ಬ ರಾಜ ಇದ್ದಾನಲ್ಲ, ಅವನ ಸರಹದ್ದು ಇರುವವರೆಗೆ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಕಾನೂನು ಪಕ್ಕದ ದೇಶದಲ್ಲಿದೆಯಾ? ಇಲ್ಲ. ಅಲ್ಲಿ ಕಾನೂನು ವ್ಯರ್ಥ, ಏನೂ ಇಲ್ಲ. ಹಾಗೆ ಇಲ್ಲೂ ಕೂಡ ಅಲ್ಲಿ ಅಹಂ ಬ್ರಹ್ಮ ಅರ್ಥವಾಯ್ತು, ಅಲ್ಲಿ ಅಷ್ಟೇ. ಎಲ್ಲ ಯಾವ ಕಾನೂನು ಇಲ್ಲ. ಕಾನೂನು ವಿಧಿ ಅಂದ್ರೆ ಅದೊಂಥರ ಕಾನೂನು, ಯಾವುದೂ ಇಲ್ಲ ವಿಧಿ. ನಹಿ ಅಹೇಯ ಅನುಪಾದೇಯ ಅದ್ವೈತಾತ್ಮ ಅವಗತವು ನಿರ್ವಿಷಯಾಣಿ ಅಪ್ರಮಾತ್ರಿಕಾಣಿ ಚ ಪ್ರಮಾಣಾನಿ ಭವಿತಮರ್ಹಂತಿ. ಯಾವಾಗ ಅಹೇಯ ಅನುಪಾದೇಯ, ಕೊಡತಕ್ಕದ್ದು ಬಿಡತಕ್ಕದ್ದು, ಕೊಡತಕ್ಕದ್ದು ಬಿಡತಕ್ಕದ್ದು ವ್ಯವಹಾರ, ಯಾವ ವ್ಯವಹಾರವೂ ಇಲ್ಲದ ಅದ್ವೈತಾತ್ಮವನ್ನ ಇವನು ಅನುಭವ ಪರ್ಯಂತವಾಗಿ ತಿಳಿದುಕೊಂಡು ಬಿಟ್ಟರೆ ಏನಾಗುತ್ತೆ? ನಿರ್ವಿಷಯಾಣಿ ಅಪ್ರಮಾತ್ರಿಕಾಣಿ, ಪ್ರಮಾತ್ರವೇ ಇಲ್ಲ. ಪ್ರಮಾತೃತ್ವವನ್ನೇ ಕಳೆದು ಬಿಡತಕ್ಕಂತಹ ಜ್ಞಾನ ಇದು. ಪ್ರಮಾತೃತ್ವವೇ ಇಲ್ಲ ಅಂತ ಇನ್ಯಾವುದು? ಬೇರೆ ಯಾವುದು ನಿರ್ವಿಷಯ, ಯಾವುದು ವಿಷಯವೇ ಇಲ್ಲ ಅಂದ್ಬಿಟ್ಟು ಹೀಗೆ ಇದು ಈ ಅಪ್ರಮಾತ್ರವಾಗ್ತದೆ. ಈ ಪ್ರಮಾಣಗಳು ಪ್ರಮಾತ್ರವೇ ಇದು, ಬೇರೆ ಯಾವ ಪ್ರಮಾಣ? ಪ್ರಮಾತ್ರವೇ ಇಲ್ಲ, ಪ್ರಮಾಣ ಇದು. ಭವಿತಮರ್ಹಂತಿ, ಇದು ಸೂತ್ರ ಭಾಷೆಯಲ್ಲಿ ಹೇಳಿದ ತತ್ವಸಮಯಾತ್ ಅಂತ. ಇಲ್ಲಿ ಇನ್ನೂ ಕೂಡ ಒಂದು 2 ಸುಮಾರು ವಾಕ್ಯ ಹೇಳಿದ್ದಾರೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.